ಹೇಳಿ ಸರ್. ಈಗ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾಯ್ತು? ಎಷ್ಟು ಗಂಟೆ ಬಸ್ ಹತ್ತಿದ್ರಿ? ಬೆಂಗಳೂರಿಂದ ಬಂದೆ. ಸೊ ಶಿವಮೊಗ್ಗ ಹೋಗ್ಬೇಕಿತ್ತು. ಅರೌಂಡ್ 11:30ಗೆ ಹತ್ತಿದ್ದೀನಿ. 11:30. ಸೊ 2 o'clock ಸಮಥಿಂಗಿಗೆ ಎಕ್ಸಿಟ್ ಆಗಿದೆ. ಹೇಗಾಯ್ತು? ನೀವು ಎಚ್ಚರಿಕೆ ಇದ್ದೀರಾ? ಇಲ್ಲ ಸರ್. ಸೊ ಆಕ್ಸಿಡೆಂಟ್ ಆಯಿತು. ಕೆಳಗೆ ಬಿದ್ದೆ ಮೇಲಿಂದ ಅಲ್ಲಿ. ಸೊ ನೋಡ್ತೀನಿ ಫೈರ್ ಎಲ್ಲ ಆಗಿತ್ತು. ಆಮೇಲೆ ಡೋರ್ ಯಾವ್ದು ತೆಗಿಯಕ್ಕೆ ಬಂದಿಲ್ಲ, ಗ್ಲಾಸ್ ಎಲ್ಲ ಹೊಡ್ಕೊಂಡು ಬಂದಿಲ್ಲ. ನೀವೇ ಹೊಡ್ಕೊಂಬಂದು ಅಂದ್ರೆ ಒಳಗಡೆ ಇದ್ದವ್ರನ್ನೆಲ್ಲ ಹೊರಗಡೆ ಕರ್ಕೊಂಡ್ ಬರ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡಿದ್ರು? ನೀವ್ ಹೆಂಗ್ ಬಂದ್ರಿ? ಪ್ರಯತ್ನ ಸರ್, ಫೈರು ಆಲ್ರೆಡಿ ಬೆಂಕಿ ತುಂಬಾ ಹತ್ತಿತ್ತು, ಹೊಗೆ ಎಲ್ಲ ಫುಲ್ ಬಿಟ್ಟಿತ್ತು. ಡೋರ್ ಯಾವ್ದು ತೆಗಿಯಕ್ಕೆ ಬರ್ತಿರ್ಲಿಲ್ಲ. ಯಾರ ಹತ್ರ ಇದು ವಿಂಡೋಸ್ ಇದೆ ಅಲ್ಲಿ ಎಲ್ಲ ಟ್ರೈ ಮಾಡ್ತಾ ಇದ್ರು. ಸೊ ನನಗೂ ಲಾಸ್ಟ್ ಟೈಮ್ ಅಲ್ಲಿ ಗ್ಲಾಸ್ ಹೊಡೀತು, ನಾನು ದಾಟಿ ಬಂದೆ. ಅದಾಗ ಹೊಡಿತಾ? ಇಲ್ಲ, ನಾನೇ ಓದ್ದೆ. ಸೊ ನಾನೇ ಗ್ಲಾಸ್ ಹೊಡ್ಬೇಕಾಗುತ್ತೆ. ಅಂದ್ರೆ ಆ ಪರಿಸ್ಥಿತಿನಲ್ಲಿ ಜನಗಳು ಯಾವ ರೀತಿ ಅಲ್ಲಿ ಚೀರಾಟ ಕಿರ್ಚ್ಕೊಂತ ಇದ್ರು. ಕೆಲವರೆಲ್ಲ ದಾಟಿ ಬಂದ್ರು. ಎಷ್ಟು ಜನ ಇದ್ದದ್ದು? 32 ಅನ್ಸುತ್ತೆ. ಅಂದ್ರೆ ಅಲ್ಲಿದ್ದವ್ರನ್ನ ಕಾಪಾಡ್ಲಿಕ್ಕೆ ಯಾರಾದ್ರು ಪ್ರಯತ್ನ ಪಟ್ರ? ಯಾರು ಮಾಡಿದ್ರು. ಬಟ್ ಬೇಗ ಬೆಂಕಿ ಎಲ್ಲ ಬೇಗ ಹತ್ಕೊಂತಲ್ಲ. ಸೊ ಹಾಗೆ ಕಷ್ಟ ಆಯ್ತು ಎಲ್ಲರನ್ನೂ ಇದು ಮಾಡೋದಕ್ಕೆ. ಈಗ ಎಷ್ಟು ಜನ ಗಾಯಾಳುಗಳಾಗಿದ್ರು ಅಂತ ನಿಮ್ಗೆ ಯಾರು ಮಾಹಿತಿ? ನಿಮ್ ಜೊತೆಗಿದ್ದವ್ರು ಯಾರಾದ್ರೂ ಅಲ್ಲಿ ಮಿಸ್ ಆಗಿದಾರ? ಇಲ್ಲ ಸರ್, ನಾನು ಒಬ್ಬೇ ಬಂದೆ. ಬಸ್ಸಲ್ಲಿ ಎಷ್ಟು ಜನ ಇದ್ರಿ? ಬೆಂಗಳೂರು ಹತ್ತಿರಾಗಿರ್ತಾರೆ 29 ಜನ. ಒಂದು 30 ಜನ ಇರ್ಬೋದು, 32 ಜನ ಇರ್ಬೋದು. ಈಗ ಅದರಲ್ಲಿ ನೀವು ಎಚ್ಚರಿಕೆ ಆಯ್ತಲ್ವಾ, ಅವಾಗ ಹೇಗೆ ಅನಿಸ್ತು? ಈ ಥರ ಇನ್ಸಿಡೆಂಟ್ ಆದ ಇಲ್ಲ ಸರ್, ಫುಲ್ ಹೊಗೆ ಎಲ್ಲ ತುಂಬಿಕೊಂಡಿತ್ತು. ಉಸಿರಾಡಕ್ಕೂ ಕಷ್ಟ ಆಗ್ತಾ ಇತ್ತು ಅಲ್ಲಿ. ಬಸ್ಸೆಲ್ಲ ಹೇಗಿತ್ತು? ಅಂದ್ರೆ ಯಾರು ತಪ್ಪು ಅಂತ ಅಲ್ಲಿ ನೀವು ಘಟನೆನಲ್ಲಿ ನೀವು ಹೊರಗಡೆ ಬಂದು ನೋಡಿದಾಗ ಆ ಪರಿಸ್ಥಿತಿ ಹೇಗಿತ್ತು? ಎಷ್ಟು ಮಾಡ್ರಿ ಸರ್ ಏನಿಲ್ಲ, ಬಸ್ಸು ಒಂದ್ ಸೈಡ್ ಫುಲ್ ಬೆಂಡ್ ಆಗಿತ್ತು. ಬೆಂಡ್ ಆಗಿತ್ತು ಬಸ್ಸು. ಬೆಂಕಿ ಹತ್ಕೊಂಡಿತ್ತು. ಹೌದು ಸರ್. ಆ ಕಡೆಯಿಂದ ಇದು ಟ್ಯಾಂಕರ್ ಬಂದು ಗುದ್ದಿದೆ. ನಿಮ್ಮ ಹೆಸರು? ಆದಿತ್ಯ. ನಿಮ್ಮ ಫೋನ್ ನಂಬರ್ ಹೌದಾ? ಹೇಳಿ. 9380 753818.